ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋಗೆ. ಅಲ್ಲಿಂದ ಬಂದು ಈಗ ನೋಡಿ, ರಾಮೋಜಿ ಇದು ನಮ್ಮ ಬಾಹುಬಲಿ ಸೆಟ್ಟಿಗೆ ಬಂದಿದ್ದೀನಿ. ನೋಡ್ಬೋದು 3D ಮಾಡೆಲ್ ಯಾವ ರೀತಿ ಇಟ್ಟಿದ್ದಾರೆ ಅಂತ. ಫಸ್ಟಿಗೆ ಹೋಗುವಾಗನೇ ಮುಂದೆ ಇಟ್ಟಿದ್ದಾರೆ, ನೋಡ್ಬೋದು. ಚೆನ್ನಾಗಿದೆ. ಅದಾದ್ಮೇಲೆ ಈ ಕಡೆ ನಮ್ದು ಬ್ಯಾಂಡ್ ಅಂದ್ರೆ ಅದರಲ್ಲಿ ಬಡಿತಾರೆ ನೋಡಿ, ಅದು ಇಟ್ಟಿದ್ದಾರೆ. ಚೆನ್ನಾಗಿದೆ ಇದು ಸಹ, ಆದ್ರೆ ಸೌಂಡ್ ಬರುದಿಲ್ಲ ಅಷ್ಟು. ಅದಾದ್ಮೇಲೆ ಈ ಕಡೆ ಸಹ ಒಂದು ಸೇಮ್ ಅದೇ ತರ ಬ್ಯಾಂಡ್ ಇಟ್ಟಿದ್ದಾರೆ. ಆ ಕಡೆ ಒಂದು ಬೆಲ್ ಇಟ್ಟಿದ್ದಾರೆ, ಆದರೆ ಫುಲ್ ಡಮ್ಮಿ ಅದು, ಅದರಲ್ಲಿ ಏನಿಲ್ಲ. ಅದಾದ್ಮೇಲೆ ಇಲ್ಲಿಂದ ಇನ್ನು ಡೈರೆಕ್ಟ್ ಎಂಟ್ರಿ ಇದು ನೋಡಿ, ಡಮ್ಮಿ ಡೈರೆಕ್ಟ್ ಎಂಟ್ರಿ ನೋಡಿ ಯಾವ ರೀತಿ ಉಂಟು ಅಂತ. ಮೇನ್ ಎಂಟ್ರೆನ್ಸ್ ಬಾಗಿಲು ಚೆನ್ನಾಗಿದೆ. ಮುಂದೆ ಹೋಗುವಾಗ 2 ಆನೆ ನಮ್ಮನ್ನು ಸ್ವಾಗತ ಮಾಡ್ತದೆ. ಅಂದ್ರೆ ಮೂವಿಯಲ್ಲಿ ಯಾವ ತರ ಬೇಕಿತ್ತು ಆ ತರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೆಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ ಯಾವ ರೀತಿ ಒರಿಜಿನಲ್ ತರನೇ ಕಾಣಿಸ್ತದೆ, ರೀತಿ ಮಾಡಿದ್ದಾರೆ. ಇಲ್ಲಿ ಸಹ ತುಂಬಾ ಕೆಲವೊಂದು ಇಟ್ಟಿದ್ದಾರೆ ಫೋಟೋ ತೆಗೆಸ್ಕೊಳ್ಳಿಕ್ಕೆ. ಮತ್ತೆ ನೋಡಿ ಆ ಕಡೆ ಒಂದು ಅಂಗಡಿ ಏನೋ ಇದೆ, ಅದು ಈಗ ಆಗಿರ್ಬೋದು ಇಟ್ಟದ್ದು. ಮತ್ತೆ ಈ ಕಡೆ ನೋಡಿ ಕ್ರೊಕೊಡೈಲ್ ಇದು ಮಾಡಿದ್ದಾರೆ, ಏನು ಸ್ಟ್ಯಾಚು, ಅದೇ. ಅದಾದ್ಮೇಲೆ ನೋಡಿ ಮೇಲೆ ಫ್ರಂಟ್ ಅಲ್ಲಿ ಕಾಣಿಸ್ತಿದೆ, ಯಾವ ರೀತಿ ಕಾಣಿಸ್ತಿದೆ ನೋಡಿ. ಅಲ್ಲಿ ಇದು ಸಿಂಹಾಸನ ಎಲ್ಲ ಇಟ್ಟಿದ್ದದ್ದು, ಆದ್ರೆ ಈಗ ಎಲ್ಲ ತೆಗೆದಿದ್ದಾರೆ, ಎಲ್ಲ ಬೇರೆ ಬೇರೆ ಇಟ್ಟಿದ್ದಾರೆ. ಇದು ನೋಡಿ ಎಂಟ್ರೆನ್ಸ್ ಯಾವ ರೀತಿ ಮಾಡಿದ್ದಾರೆ ಅಂತ, ಚೆನ್ನಾಗಿದೆ ಅಂತ. ಇದು ಇನ್ನು ಸುತ್ತಬೇಕಾದ್ರೆ ತುಂಬಾ ಟೈಮ್ ಬೇಕು. ನಿಮ್ಗೆಲ್ಲ ತೋರಿಸ್ತಾ ಹೋಗ್ತೀನಿ ಒಂದೊಂದೇ ಕ್ಲಿಯರ್ ಆಗಿ, ಯಾವ್ದೆಲ್ಲ ಬೇಕು ಅದನ್ನೆಲ್ಲ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲೊಂದು ಶಿವಲಿಂಗ ಇಟ್ಟಿದ್ದಾರೆ, ಅದು ಅದೇನಾ ಅಂತ. ಜಲಪಾತದಲ್ಲಿ ಹತ್ತುವಾಗ ನಮ್ಮ ಹೀರೋ ಇರ್ತಾರೆ ನೋಡಿ, ಅದೇ ಶಿವಲಿಂಗ ಆಗಿರ್ಬೋದು, ಇಲ್ಲಿ ಇಟ್ಟಿದ್ದಾರೆ. ಅದಾದ್ಮೇಲೆ ಮುಂದೆ ಲೆಫ್ಟ್ ಸೈಡ್ ಅಲ್ಲಿ ದೇವಸೇನಂದು ಇದಿದೆ, ನೋಡ್ಬೋದು. ಸುಮಾರು ವರ್ಷದಲ್ಲಿ ಇಲ್ಲೇ ಬಂದಿಯಾಗಿದ್ಲು ದೇವಸೇನ. ಅದು ನೋಡಿ, ಇದು ಆಕ್ಚುಲ್ ಆಗಿ ರಾಡ್ ಎಲ್ಲ ಒರಿಜಿನಲ್, ಅಂದ್ರೆ ಈ ರಾಡ್ ಡಮ್ಮಿ ಎಲ್ಲ, ಇದು ಒರಿಜಿನಲ್ ಮತ್ತೆ ಎಲ್ಲ ಡಮ್ಮಿ. ನೋಡಬೇಕಾದ್ರೆ ಇದು ಒರಿಜಿನಲ್. ಮತ್ತೆ ಅಲ್ಲಿ ಕೆಳಗಡೆ ಇದುಂಟು, ಅದು ಗೊತ್ತಿಲ್ಲ ಒರಿಜಿನಲ್ ಅಂತ, ಬಟ್ ಅದು ರಾಡ್ ಒರಿಜಿನಲ್. ಅದಾದ್ಮೇಲೆ ಈ ಕಡೆ ನಂದಿ ಮತ್ತೆ ಶಿವಲಿಂಗ ಇಟ್ಟಿದ್ದಾರೆ. ಇಲ್ಲಿ ಸಹ ಮೇಲೆ ಸಹ ಒಂದು ಶಿವಲಿಂಗ ಇಟ್ಟಿದ್ದಾರೆ, ಬನ್ನಿಯಲ್ಲಿ ಹೋಗುವ ನೋಡಿ. ಇದು ಮೂವಿಯಲ್ಲಿ ಯಾವ ಸೀನಿಗೆ ಇದೆ ಅಂತ ಗೊತ್ತಾಗ್ತಿಲ್ಲ, ತುಂಬಾ ಟೈಮ್ ಆಯ್ತು ಮೂವಿ ನೋಡಿ. ಹಾಗೆ ಈಗ ಯಾವ್ದು ಸೀನ್ ಅಂತ ಗೊತ್ತಾಗ್ತಿಲ್ಲ, ಆದ್ರೂ ಚೆನ್ನಾಗಿದೆ. ಸೆಟ್ ಮಾತ್ರ ಚೆನ್ನಾಗಿದೆ, ಸೆಟ್ ವರ್ಕ್ ಸೂಪರ್ ಆಗಿ ಮಾಡಿದ್ದಾರೆ. ರಿಯಲಿಸ್ಟಿಕ್ ಆಗಿ ಕಾಣ್ತದೆ ದೂರದಿಂದ ನೋಡುವಾಗ. ಹತ್ತಿರ ಒಂದು ನೋಡುವಾಗ ನಮಗೆ ಗೊತ್ತಾಗ್ತದೆ ಇದೆಲ್ಲ ಒಂಥರ ಕಾರ್ಡ್ಬೋರ್ಡ್ ಆ ಟೈಪ್ ಅಲ್ಲಿ ಮಾಡಿದಂತ, ಅಷ್ಟೇನು ಸ್ಟ್ರಾಂಗ್ ಇಲ್ಲ. ಮತ್ತೆ ಆ ವಾಲ್ ಎಲ್ಲ ಆ ಕಡೆ ಸಪೋರ್ಟ್ ಇಂದ ಇಟ್ಟಿದ್ದು. ಆ ಕಡೆ ಸಪೋರ್ಟ್, ಹಿಂದ್ಗಡೆ ಸಪೋರ್ಟ್ ಇಂದ ಅದು ಗೋಡೆ ತರ ಕಾಣ್ತದೆ. ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಇನ್ನು ಕೆಳಗೆ ಹೋಗುವ, ಕೆಳಗೆ ಹೋಗಿ ನಿಮಗೆ ತೋರಿಸ್ತೀನಿ. ಇನ್ನು ತುಂಬಾ ಇದೆ ಇದರಲ್ಲಿ, ಎಲ್ಲ ಇಟ್ಟಿದ್ದಾರೆ, ಏನೆಲ್ಲ ಯೂಸ್ ಮಾಡಿದ್ದಾರೆ ಮೂವಿದು. ಇದು ಅದೇ ಕ್ಲೈಮ್ಯಾಕ್ಸ್ ನಲ್ಲಿ ಬರ್ತದೆ ನೋಡಿ, ಆ ಶಿವಲಿಂಗದ್ದು ಇದು. ಇದಾದ ನಂತರ ಆ ಎಂಟ್ರಿ ಸೀನ್ ಇದೆ ನೋಡಿ, ಬಾಹುಬಲಿ 2 ಅಲ್ಲಿ ಹೀರೋ ಎಂಟ್ರಿ ಆಗ್ತಾನೆ ರಥ ಇಳ್ಕೊಂಡು, ಅದಕ್ಕೆ ನಿಮಗೆ ತೋರಿಸ್ತೀನಿ ನೋಡಿ. ಇದೆ ಸೂಪರ್ ಆಗಿದೆ ನೋಡ್ಲಿಕ್ಕೆ, ಅಂತೂ ಸಖತ್ತಾಗಿದೆ ಮಾತ್ರ. ವಾವ್, ರಿಯಲಿಸ್ಟಿಕ್ ಆಗಿ ಕಾಣ್ತದೆ ದೂರದಿಂದ ನೋಡುವಾಗ. ವಾವ್, ಆ ಡಿಸೈನ್ಸ್ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ, ವರ್ಕ್ ಅಂತೂ ಸಖತ್ತಾಗಿ ಮಾಡಿದ್ದಾರೆ. ಆದ್ರೆ ಇದು ಸ್ವಲ್ಪ ಪ್ಲಾಸ್ಟಿಕ್ ಫೈಬರ್ ಟೈಪ್ ಇದೆ. ಟೈರ್ ಇದ್ದು ಮೇಲ್ಗಡೆ ಕವರ್ ಅದೇ ಸೇಮ್ ಮಾಡಿದ್ದು ಸೆಟ್ ವರ್ಕ್, ಮತ್ತೆ ಕಬ್ಬಿನದು ಟೈರ್ ಇದು ಆ ಸೈಡ್ ಅಲ್ಲಿ. ಅದೇ ನೋಡಿ, ಆರಾಮಾಗಿ ನಮಗೆ ಹೋಗ್ಬೋದು ಇದ್ರೊಳಗಿಂದ ಈ ಕಡೆ ಬರ್ಬೋದು. ಸೂಪರ್ ಆಗಿದೆ ಮಾತ್ರ. ಇದಾದ್ಮೇಲೆ ನೋಡಿ, ಇದು ರೆಫರೆನ್ಸಿಗೆ ಇಟ್ಟದ್ದು ಆ ಕೋನದ್ದು ಫೈಟ್ ಸೀನ್, ವಿಲನ್ ಮತ್ತೆ ಕೋನದ್ದು ಒಂಥರ ಫೈಟ್ ಸೀನ್, ಅದು ಇದು ಇಟ್ಟಿದ್ದಾರೆ, ರೆಫರೆನ್ಸಿಗೆ ಇಟ್ಟಿದ್ದಾರೆ. ಚೆನ್ನಾಗಿದೆ. ಇದು ಆಕ್ಚುಲಿ ಅದು ಸ್ಟುಡಿಯೋದಲ್ಲಿ ಮಾಡಿದ್ದು, ಅದು ಅಲ್ಲೇ ಇಟ್ಟಿದ್ದಾರೆ. ಅದಾದ್ಮೇಲೆ ಇದು ನೋಡಿ, ಮೈನ್ ಸ್ಟ್ಯಾಚು ಯಾವ ರೀತಿ ಉಂಟು ಅಂತ. ಅರ್ಧ ದೇಹದ ಭಾಗ ಕಟ್ ಮಾಡಿ ಇಟ್ಟಿದ್ದಾರೆ, ಮತ್ತೆಲ್ಲ ಗ್ರೀನ್ ಸ್ಕ್ರೀನ್ ಆಗಿರ್ಬೋದು, ಉಳಿದ ಭಾಗ ಎಲ್ಲ ಗೊತ್ತಿಲ್ಲ ನಂಗೆ, ಕನ್ಫರ್ಮ್ ಆಗಿ ಗೊತ್ತಿಲ್ಲ. ನಾನು ಅನ್ಕೋತಿದ್ದೀನಿ ಹಾಗೆ ಆಗಿರ್ಬೋದು ಅಂತ. ಇದು ಮೂವಿಯಲ್ಲಿ ನೋಡುವಾಗ ತುಂಬಾ ಶೈನಿಂಗ್ ಆಗಿ ಕಾಣ್ತಾ ಇತ್ತು, ಆದ್ರೆ ಈಗ ಅಷ್ಟೇನು ಇದು ಕಾಣಿಸ್ತಿಲ್ಲ, ಪರ್ಫೆಕ್ಷನ್ ಅಷ್ಟೇನಿಲ್ವಾ ಅಂತ. ಮೂವಿಯಲ್ಲಿ ಚೆನ್ನಾಗಿ ಕಾಣಿಸ್ತಿತ್ತು, ನೋಡ್ಬೋದು.
ಇಲ್ಲೇನೋ ಇಟ್ಟಿದ್ದಾರೆ ಅದರದ್ದು ಫೋಟೋ. ಅದರಲ್ಲಿ ಫುಲ್ ಇದೆ, ಆದರೆ ಇಲ್ಲಿ ಫುಲ್ ಇಲ್ಲ. ಮತ್ತೆ ಏನಾಗಿದೆ ಗೊತ್ತಿಲ್ಲ. ಆ ಕಡೆ ನೋಡಿ ನಮ್ಮ ಬಿಲ್ಲು ಬಾಣ, ಅಂದರೆ ಅಟ್ ಎ ಟೈಮ್ ತುಂಬ ಬಿಲ್ ಹೋಗ್ತಿತ್ತು ನೋಡಿ. ಅದೇ ಇದು ಮೂವಿಯಲ್ಲಿ ನೋಡುವಾಗ ಸಗತ್ತಾಗಿತ್ತು. ಅಂದರೆ ಫುಲ್ ಬೆನ್ ಮಾಡಿ ಅದರಲ್ಲಿ ಒಮ್ಮೆಲೆ ಬಿಲ್ ಬಿಡ್ತಿದ್ರು. ಅದೆಲ್ಲರನ್ನು ಹೋಗಿ ಸಾಯಿಸ್ತಿತ್ತು. ಮೂವಿಯಲ್ಲಿ ನೋಡುವಾಗ ತುಂಬ ಚೆನ್ನಾಗಿತ್ತು ನೋಡುವಾಗ. ನೋಡಿ ಯಾವ ರೀತಿ ಇದೆ ಅಂತ. ಈಗ ನಾವು ಈಗ ಸೆಟ್ ನೋಡುವಾಗ ಯಾವ ರೀತಿ ಉಂಟು ಅಂತ. ಇಲ್ಲೊಂದು ನೋಡಿ ಶೀಲ್ಡ್ ಇಟ್ಟಿದ್ದಾರೆ. ಇದು ಕಬ್ಬಿನದು, ಕೈಯಲ್ಲಿ ಹಿಡ್ಕೊಂಡು ಕಬ್ಬಿನದು. ಮತ್ತು ಅದು ಸಹ ಒಂಥರ ಕಬ್ಬಿನದೇ, ಭಾರ ಉಂಟು ಸ್ವಲ್ಪ ಭಾರ ಉಂಟು. ಅದಾದ್ಮೇಲೆ ಇದು ಅಲ್ಯೂಮಿನಿಯಂ ಅಂತ ಆಗಿದೆ. ಮತ್ತೆ ಮೇಲೆ ಕೋಟಿಂಗ್ ಏನೋ ಫೈಬರ್ ಇದೇನೋ ಹಾಕಿದ್ದಾರೆ, ಪ್ಲಾಸ್ಟಿಕ್ ಫೈಬರ್ ಏನೋ ನೋಡ್ಬೋದು. ಇನ್ನು ಇಲ್ಲಿಂದ ನಿಮ್ಮನ್ನು ಇದು ನೋಡಿ ನಮ್ಮ ವಿಲನ್ ಇತ್ತು, ಚಾಪಿಂಗ್ ಮಿಷನ್. ವಿಲನ್ ಯುದ್ಧ ಭೂಮಿಗೆ ಇಳಿದಾಗ ಇದು ವಿಲನ್ ಎಲ್ಲರನ್ನು ಸಾಯಿಸ್ತಿತ್ತು ಈ ಮಿಷನ್. ವಿಲನ್ ಎದುರು ಬಂದವರನ್ನೆಲ್ಲ, ವಿಲನ್ ಹೋದ ಎಲ್ಲ ಕಡೆಯಲ್ಲಿ ಎಲ್ಲರನ್ನು ಸಾಯಿಸ್ತಿತ್ತು ಚಾಪಿಂಗ್ ಮಿಷನ್. ಸಖತ್ತಾಗಿ ಮಾಡಿದ್ದಾರೆ. ಆದರೆ ಅದರದ್ದು ಏನು ಹೇಳೋದು, ಈ ಶಾರ್ಪ್ ಇದು ಇದೆ ನೋಡಿ, ಅದಷ್ಟು ಇದೇನಿಲ್ಲ. ಅದು ಮುಟ್ಟಿದ್ರೆ ಬೀಳುವ ಹಾಗೆ ಉಂಟು. ಸೊ ಹಾಗೆ. ಮತ್ತೆ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ. ಇದು ಒಳಗಡೆ ಬುಲೆಟ್ ಬೈಕ್. ಮತ್ತೆ ಇಲ್ಲಿ ವಿಲನ್ಗೆ ಹತ್ತಲಿಕ್ಕೆ ಇದು ಸ್ಟೆಪ್ಸ್ ಸಹ ಕೊಟ್ಟಿದ್ದಾರೆ. ಈಗ ಇಲ್ಲೆಲ್ಲ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ ಅಂತೂ ಇಂತೂ, ಸಖತ್ತಾಗಿ ಮಾಡಿದ್ದಾರೆ, ರಿಯಲಿಸ್ಟಿಕ್ ಆಗಿ ಕಾಣುತ್ತದೆ. ಅದಾದ್ಮೇಲೆ ಇನ್ನು ಆ ಕಡೆ ಇದು ಸಿಂಹಾಸನ ಇಟ್ಟಿದ್ದಾರೆ ನೋಡಿ, ಎಲ್ಲ ಹೇಗೆ ಫೋಟೋ ತೆಗಿಸ್ತಿದ್ದಾರೆ ಅಂತ. ವಿಲನ್ ಇದ್ದು ಗಾಡಿಯಲ್ಲಿ ಅದು ಸಿಂಹಾಸನ ಇಟ್ಟಂತ ಪ್ಲೇಸ್. ಆದರೆ ಈಗಿಲ್ಲ, ಈಗ ಸಿಂಹಾಸನ ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಜನ ಇದ್ದಾರೆ ನೋಡಿ. ಈಗ ಅಲ್ಲಿ ಹೋಗ್ತೀನಿ, ನಿಮ್ಮನ್ನು ಸಹ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನೋಡುವ, ಸಿಂಹಾಸನದಲ್ಲಿ ಕೂರ್ತೀನಿ, ಜನ ಇದ್ದಾರೆ. ನೋಡಿ ಅಂತ ಇಂತೂ ಹೋದೆ, ಕೂತೆ. ಆಯಿತು, ಅಲ್ಲಿ ಜನ ಇದ್ದರು, ಅದಕ್ಕೆ ಬೇಗ ಕೂತು ಬೇಗ ಬಂತೆ. ಇದು ಸೇಮ್ ಚಾಪಿಂಗ್ ಮಿಷನ್. ಅದೇ ವಿಲನ್ ಶಾಪಿಂಗ್ ಮಿಷನ್ಗಿಂತ ಸ್ವಲ್ಪ ಸಣ್ಣದು. ಅದರಲ್ಲಿ ಬ್ಲೇಡ್ ನೋಡಿ ಎಲ್ಲ ಎದುರುಗಡೆ ಒಂದೇ ಇರ್ತು. ಬನ್ನಿ. ಅದಾದಮೇಲೆ ಇಲ್ಲಿ ನೋಡಿ ಬೆಲ್, ತುಂಬ ಸೈನಿಕರು ಬರುವಾಗ ಅಲರ್ಟ್ ಮಾಡುವಂಥ ಬೆಲ್ ಇದು. ಆದರೆ ಇಲ್ಲಿ ನೋಡುವಾಗ ಇದು ಎಂತ ಇಲ್ಲ, ಪ್ಲಾಸ್ಟಿಕ್ ಮೆಟೀರಿಯಲ್, ಅಷ್ಟೇನಿದಿಲ್ಲ. ಇದಾದ್ಮೇಲೆ ಇನ್ನೂ ತುಂಬ ಒಳ್ದಿದೆ, ನೋಡುವ ಏನೆಲ್ಲ ಒಳ್ದಿದೆ ಅಂತ ನಿಮಗೆ ತೋರಿಸ್ಲಿಕ್ಕೆ. ನಿಮಗೆ ಒಂದು ಫ್ರಂಟ್ ಸೈಡ್ ತೋರಿಸ್ಲಿಕ್ಕೆ ಬಾಕಿ ಇದೆ, ಆದರೆ ಈಗ ನಿಮಗೆ ತೋರಿಸ್ತೀನಿ. ಫ್ರಂಟ್ ಸೈಡಿಗೆ ಹೋಗುವ ಬನ್ನಿ. ಮತ್ತು ಅಲ್ಲೊಂದೇನೋ ಇಟ್ಟಿದ್ದೀರಾ, ಅದು ಮತ್ತೆ ಹೇಳ್ತೀನಿ ನಿಮ್ಗೆ ಏನು ಅಂತ. ಇದು ನೋಡಿ, ಇದು ಆ್ಯಕ್ಚುಲಾಗಿ ಫ್ರಂಟ್ ಸೈಡ್, ಅಂದರೆ ಸಿಂಹಾಸನ. ಮತ್ತು ಕ್ಲೈಮ್ಯಾಕ್ಸಲ್ಲಿ ಫೈಟ್ ಆಗ್ತದೆ ನೋಡಿ, ಆ ಕುದುರೆದ್ದು ತಲೆಗೆ, ಅಂದರೆ ಹೀರೋನ್ನು ಇದಕ್ಕೆ ಹೊಡೆದು ಅದು ಕಟ್ಟಾಗ್ತದೆ ನೋಡಿ, ಅದು ಕುದುರೆ. ಅದಾದ್ಮೇಲೆ ಇದು ನೋಡಿ, ಇದು ಗುಂಡು ಬಿಸಾಕುವಂಥದ್ದು, ಎಸೆಯುವಂಥದ್ದು. ಇದರಲ್ಲಿ ಅಲ್ಲಿ ಗುಂಡು ಹಾಕಿ ಅದನ್ನು ಇದು ಮಾಡೋದು, ಅದು ಹೋಗ್ತದೆ. ವಿಲನ್ ಅಂದರೆ ಸೈನಿಕರನ್ನೆಲ್ಲ ಸಾಯಿಸೋದು, ಎನಿಮೀಸ್. ಇನ್ನೊಂದು ಇದೊಂದು ಇಟ್ಟಿದ್ದಾರೆ. ಅದಾದಮೇಲೆ ಈ ಕಡೆ ಅದು ಟೆಲಿಸ್ಕೋಪ್ ಇಟ್ಟಿದ್ದಾರೆ. ವಿಲನ್ ಮತ್ತು ವಿಲನ್ನ ತಂದೆ, ಅದೊಂದು ಸೀನ್ ಉಂಟು ನೋಡಿ, ನೋಡೋದು. ಅದು ಇಟ್ಟಿದ್ದಾರೆ ಇಲ್ಲಿ. ಅದು ಲೆನ್ಸ್ ಎಲ್ಲ ಇಲ್ಲ, ಇಲ್ಲ ನಿಮಗೆ ಹತ್ತಿರ ಹೋಗಿ ತೋರಿಸ್ತೀನಿ ಯಾವ ರೀತಿ ಉಂಟು ಅಂತ. ಬನ್ನಿ ಹೋಗುವ. ನೋಡಿ, ಪೈಪ್ ಏನೋ ಹಾಕಿದ್ದಾರೆ, ಮತ್ತು ಅದರ ಮೇಲೆಲ್ಲ ಎಲ್ಲ ಇದು ಸೆಟ್ ವರ್ಕ್ ಮಾಡಿದ್ದಾರೆ. ಲೆನ್ಸ್ ಅದು ಮೂವಿಯಲ್ಲಿ ಅಲ್ಲಿ ಮೇಲೆಲ್ಲ ಲೆನ್ಸ್ ಇತ್ತು, ಲೆನ್ಸ್ ಚೇಂಜ್ ಮಾಡೋದ್ರಲ್ಲಿತ್ತು. ಇಲ್ಲೇ ಅದೇ ಲೆನ್ಸ್ ಎಲ್ಲ ಏನಿಲ್ಲ, ಇಷ್ಟೇ ಇಟ್ಟಿದ್ದಾರೆ. ಇದರಲ್ಲಿ ವಿಲನ್ ನೋಡ್ತಾ ಇದ್ದ. ಸೊ ಇದಾದಮೇಲೆ ಇನ್ನೂ ಆಯಿತು, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೆ. ಇಲ್ಲಿ ಇದ್ದಂಥದ್ದು ಎಲ್ಲ ನಿಮಗೆ ತೋರಿಸಿದ್ದೀನಿ. ಇದು ಸೇಮ್ ಅದೇ ಹಾಗೆ ಹೇಳಿದ್ದೆ. ಈ ಕಡೆಯಿಂದ ಅದೊಂದು ಬಾಕ್ಸ್ ಟೈಪ್ ಇತ್ತು, ಅದಕ್ಕೆ ಗುಂಡು ಹಾಕಿ ಒಮ್ಮೆಲೆ ಮೇಲೆ ಬಿಸಾಕೋದು, ಅದೆಲ್ಲ ಹೋಗಿ ಬೀಳ್ತಿತ್ತು ಇಂದ್ರನ ಭೂಮಿಗೆ. ಅಂದರೆ ಅದೇ ಎನಿಮನ್ ಸಾಯಿಸಲಿಕ್ಕೆ. ಆಯಿತು, ಆಲ್ಮೋಸ್ಟ್ ಎಲ್ಲ ಕವರ್ ಆಯಿತು ಅಂತ ಅನ್ಕೋತೀನಿ. ಇಲ್ಲಿದ್ದದನ್ನೆಲ್ಲ ನಿಮಗೆ ತೋರಿಸಿದ್ದೀನಿ. ಸೊ ಇಲ್ಲಿಗೆ ಈ ಸೆಟ್ ಇದ್ದು ಲಾಗನ್ನು ನಾನು ಎಂಡ್ ಮಾಡ್ತೀನಿ.